ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದ್ಗಲ್ ಪಟ್ಟಣದಲ್ಲಿರುವ ಕೋಟೆ ವಿಜಯನಗರ ಹಾಗೂ ಬಹಮನಿ ಸುಲ್ತಾನರ ಪಾಲಿಗೆ ಪ್ರತಿಷ್ಠೆಯ ಕೋಟೆಯಾಗಿತ್ತು. ಯಾರು ಈ ಕೋಟೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದ್ರು ಅವರಿಗೆ ದೋ ಅಬ್ ಪ್ರದೇಶ ಅಂದ್ರೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವಿನ ಪ್ರದೇಶದ ಮೇಲೆ ಹಿಡಿತ ಸಿಗ್ತಾ ಇತ್ತು. ಈ ಮುದ್ಗಲ್ ಕೋಟೆ ಬಯಲು ಮತ್ತು ಬೆಟ್ಟ ಎರಡೂ ಕಡೆ ವ್ಯಾಪಿಸಿರುವುದು ವಿಶೇಷ. ಹಿಂದಿನ 2 ವಿಡಿಯೋಗಳಲ್ಲಿ ಬಯಲು ಪ್ರದೇಶದಲ್ಲಿರುವ ಕೋಟೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಈ ವಿಡಿಯೋದಲ್ಲಿ ಬೆಟ್ಟದ ಮೇಲಿನ ಕೋಟೆ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆದಿಲ್ ಶಾಹಿಗಳ ಕಾಲದಲ್ಲಿ ಇಲ್ಲಿ ತಾಸಿಗೊಮ್ಮೆ ಗಂಟೆ ಬಾರಿಸ್ತಿದ್ರಂತೆ. ಇದೇ ಕಾರಣಕ್ಕೆ ಈ ಬೆಟ್ಟಕ್ಕೆ ಸ್ಥಳೀಯರು ತಾಸಿನ ಬೆಟ್ಟ ಅಂತ ಕರೀತಾರೆ. ಬೆಟ್ಟ ಹತ್ತಿಕೊಂಡು ಮೇಲೆ ಹೋಗುವಾಗ ನಿಮಗೆ ಬೃಹತ್ ಬಂಡೆಗಳು, ಜಾಲಿ ಮತ್ತು ಸೀತಾಫಲ ಮರಗಳು ಎದುರಾಗ್ತವೆ. ಮಳೆಗಾಲದಲ್ಲಿ ಇಲ್ಲಿನ ಹಸಿರು ಬೆಟ್ಟದ ಮೇಲೆ ಆಹ್ಲಾದಕರ ವಾತಾವರಣ ಸೃಷ್ಟಿ ಮಾಡಿರುತ್ತೆ. ಈ ಕೋಟೆಗೆ ಐತಿಹಾಸಿಕ ಹಿನ್ನೆಲೆ ಜೊತೆಗೆ ಪೌರಾಣಿಕ ನಂಟು ಇದೆ. ಬೆಟ್ಟದ ಮೇಲೆ ಕಂಡು ಬರುವ ಗುರುತುಗಳಿಗೆ ಸ್ಥಳೀಯರು ಮಹಾಭಾರತ, ರಾಮಾಯಣದ ನಂಟು ಕಲ್ಪಿಸುತ್ತಾರೆ. ಕಿಷ್ಕಿಂಧಿಗೆ ಈ ಬೆಟ್ಟ ಸಮೀಪವಿದ್ದ ಕಾರಣ ಹನುಮಂತ ಈ ಬೆಟ್ಟಕ್ಕೆ ಬಂದು ಇಲ್ಲಿರುವ ಕೊಳಗಳಲ್ಲಿ ದಾಹ ತೀರಿಸಿಕೊಳ್ಳುತ್ತಿದ್ದನಂತೆ. ಪಾಂಡವರು ವನವಾಸದ ಸಂದರ್ಭದಲ್ಲಿ ಈ ಬೆಟ್ಟದ ಮೇಲಿರುವ ಗುಹೆಗಳಲ್ಲಿ ಸ್ವಲ್ಪ ಕಾಲ ತಂಗಿದ್ದರು ಎಂದು ಇಲ್ಲಿನ ಜನ ಹೇಳ್ತಾರೆ. ಈ ಬೆಟ್ಟದ ಮೇಲೆ ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಿಸಿದ ಬುರೂಜ್ಗಳಿವೆ. ಈ ಬುರೂಜ್ ಮೇಲಿಂದ ಇಡೀ ದೋ ಅಬ್ ಪ್ರದೇಶ ಮತ್ತು ಮುದ್ಗಲ್ ಪಟ್ಟಣದ ವಿಹಂಗಮ ನೋಟ ಕಾಣಿಸುತ್ತೆ. ಸೈನಿಕರು ಇಲ್ಲಿಂದಲೇ ಶತ್ರುಗಳ ಚಲನವಲನಗಳ ಮೇಲೆ ನಿಗಾ ಇಡ್ತಾ ಇದ್ರು. ಬುರೂಜ್ ಸಮೀಪವೇ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಕಟ್ಟಿದ ಗಗನ್ ಮಹಲ್ ಸ್ಮಾರಕ ಇದೆ. ಇದನ್ನ ಕೆಂಪು ಬಣ್ಣದ ಇಟ್ಟಿಗೆ ಬಳಸಿ ನಿರ್ಮಿಸಿದ್ದಾರೆ. ಈ ಸ್ಮಾರಕಕ್ಕೆ ಸ್ಥಳೀಯರು ಚಾರ್ ಮಿನಾರ್ ಅಂತ ಕರೀತಾರೆ. ಈ ಕಟ್ಟಡದಲ್ಲಿ 4 ತುದಿಗಳಲ್ಲಿ ಸಣ್ಣ ಮಿನಾರ್ಗಳು ಇದ್ದಿದ್ರಿಂದ ಇದಕ್ಕೆ ಆ ಹೆಸರು ಬಂದಿದೆ. ಆದರೆ ಇದು ಹೈದರಾಬಾದ್ ನ ಚಾರ್ ಮಿನಾರ್ ರೀತಿಯ ದೊಡ್ಡ ಕಟ್ಟಡ ಅಲ್ಲ. ಸೈನಿಕ ಧಾರ್ಮಿಕ ಉದ್ದೇಶಕ್ಕಾಗಿ ನಿರ್ಮಿಸಲ್ಪಟ್ಟ ಚಿಕ್ಕ ರಚನೆ. ಇದನ್ನ ಕೆಲವರು ಕಾವಲು ಕಟ್ಟಡ ಅಂತ ಕರೆದರೆ ಮತ್ತೆ ಕೆಲವರು ಇದು ಮಸೀದಿಯಾಗಿತ್ತು ಅಂತ ಹೇಳ್ತಾರೆ. 1643ರಲ್ಲಿ ಆದಿಲ್ ಶಾಹಿಗಳ ಅಧಿಕಾರಿ ರಾಘೋಜಿ ಸೇದ ಬಾಬಾಜಿ ಸೋಫೆ ಇದನ್ನ ಕಟ್ಟಿಸಿದನು ಎಂದು ಮೆಟ್ಟಿಲು ಬಳಿ ಇರುವ ಶಾಸನ ತಿಳಿಸುತ್ತೆ. ಕೋಟೆಯ ಗೋಡೆಗಳು, ದ್ವಾರಗಳ ಬಳಿ ಹಳೆ ಶಿಲಾಶಾಸನಗಳು ಕಂಡು ಬರುತ್ತವೆ. ಸ್ಥಳೀಯ ಇತಿಹಾಸಕಾರ ಹೇಳುವ ಪ್ರಕಾರ ಅವುಗಳಲ್ಲಿ ಕೆಲವು ಕನ್ನಡ, ತೆಲುಗು ಲಿಪಿಗಳ ಮಿಶ್ರ ರೂಪದಲ್ಲಿ ಇವೆ. ಕೋಟೆಯಲ್ಲಿ ಕಂಡುಬರುವ ಲಂಕಾ ದಹನ ಮಾಡುತ್ತಿರುವ ಹನುಮಂತನ ಶಾಸನ ಪ್ರವಾಸಿಗರ ಗಮನ ಸೆಳೆಯುತ್ತೆ. 2 ಕೈಗಳನ್ನ ಮೇಲಕ್ಕೆತ್ತಿ ಬಾಲಕ್ಕೆ ಬೆಂಕಿ ಹಚ್ಚಿಕೊಂಡಿರುವ ಹನುಮಂತ, ಕೆಳಗೆ ಇಬ್ಬರು ರಾವಣನ ಸೈನಿಕರು ಮಡಿದಿರುವುದು, ಹೆಂಗಸು ಕೈ ಮುಗಿದುಕೊಂಡು ನಿಂತಿರುವುದು, ಹನುಮಂತ ಸಮುದ್ರ ದಾಟಿ ಲಂಕೆ ಜಿಗಿದ ಸನ್ನಿವೇಶವನ್ನ ಸುಂದರವಾಗಿ ಈ ಶಾಸನದಲ್ಲಿ ಕೆತ್ತಲಾಗಿದೆ. ಮಕ್ಕಳಿಗೆ ಅನಾರೋಗ್ಯ ಕಾಡ್ತಾ ಇದ್ರೆ ಇಲ್ಲಿ ಬಂದು ಹನುಮಂತನ ಶಿಲ್ಪಕ್ಕೆ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಿದರೆ ಸಮಸ್ಯೆ ದೂರ ಆಗುತ್ತೆ ಅನ್ನೋದು ಇಲ್ಲಿನ ಸ್ಥಳೀಯರ ನಂಬಿಕೆ.
ಕೋಟೆ ಹತ್ತಿರ ದೊಡ್ಡ ಕಲ್ಲುಗಳಿಂದ ನಿರ್ಮಾಣ ಮಾಡಿರುವ ನೀರಿನ ಕೊಳಗಳು ಕಂಡು ಬರುತ್ತವೆ. ಇವುಗಳನ್ನ ಮಳೆ ನೀರು ಸಂಗ್ರಹಿಸಿಕೊಳ್ಳುವ ಉದ್ದೇಶದಿಂದ ಮಾಡಲಾಗಿದೆ. ಈ ನೀರಿನ ಕೊಳಗಳು ಸೈನಿಕರು, ಕಾವಲುಗಾರರು ಹಾಗೂ ಕೋಟೆ ಒಳಗಿನ ಜನರ ಪ್ರಾಣಧಾರೆಯಾಗಿ ಕೆಲಸ ಮಾಡ್ತಾ ಇದ್ದವು. ಕೋಟೆಯ ಜೀವಂತಿಕೆ ಈ ಕೊಳಗಳ ಮೇಲೆ ಅವಲಂಬಿತವಾಗಿತ್ತು. ಯುದ್ಧದ ಸಮಯದಲ್ಲಿ ದೀರ್ಘಕಾಲ ಸೈನಿಕರು ಕೋಟೆ ಒಳಗೆ ತಂಗುವ ಸಂದರ್ಭ ಇತ್ತು. ಆ ವೇಳೆಗೆ ಈ ಕೊಳಗಳೇ ನೀರಿನ ಏಕೈಕ ಮೂಲ ಆಗ್ತಾ ಇದ್ವು. ಬೆಟ್ಟದ ಮೇಲಿರುವ ಕೋಟೆ ಈಗ ಬಹುತೇಕ ವಿನಾಶದ ಅಂಚಿನಲ್ಲಿದೆ. ಈ ಕೋಟೆಯನ್ನು ರಕ್ಷಿಸಲು ಪುರಾತತ್ವ ಇಲಾಖೆ ಗಮನ ಹರಿಸಬೇಕು. ಮುದ್ಗಲ್ ಪಟ್ಟಣದಲ್ಲಿರುವ ಮತ್ತಷ್ಟು ಐತಿಹಾಸಿಕ ಸ್ಥಳಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.